ಇದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ, ರೆಸಿವ್ಡ್ ಕಂಟೆಂಟ್ ಅಂತ. ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದರೆ ರೆಸಿವ್ಡ್ ಕಂಟೆಂಟ್. ಸೊ ಇದು ಟಾಪಿಕ್ ತೊಗೊಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ರೆಸಿವ್ಡ್ ಕಂಟೆಂಟ್ ಬಂದಿತ್ತು. ಸೊ ಇದರಿಂದ ನಾನು ಹೇಗೆ ಸಾಲ್ವ್ ಮಾಡಿಕೊಂಡೆ ಅಂತೇಳಿ ನಾನು ಇವತ್ತಿನ ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ ವಿಡಿಯೋ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಈಗ ವಿಷಯ ಶುರು ಮಾಡ್ತೀನಿ. ಸೊ ಮೊದಲನೇದಾಗಿ ನಾವು ಟಾಪಿಕ್ ತೊಗೊಳ್ಳೋಣ, ರೆಸಿವ್ಡ್ ಕಂಟೆಂಟ್. ಇದು ರೆಸಿವ್ಡ್ ಕಂಟೆಂಟ್ ನಮಗೆ ಯಾಕೆ ಬರುತ್ತೆ ಅಂತ ಅಂದರೆ, ಸೊ ಮೊದಲನೇದಾಗಿ ನಾವು ವಾಚ್ ಅವರಿಂದನ ಇಲ್ಲಿ ಡಿಫ್ರೆನ್ಸ್ನ ತಿಳ್ಕೊಬೇಕು. ಏನು ಅಂತ ಅಂದರೆ, ನಾವು ವಾಚ್ ಅವರ ಕಂಪ್ಲೀಟ್ ಮಾಡ್ಕೋಬೇಕು. 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂತೇಳಿ ನಾವು ತುಂಬಾ ಎಫರ್ಟ್ ಹಾಕ್ತೀವಿ. ಅಂದರೆ ಯಾವ ರೀತಿ ಅಂತಂದರೆ, ಈಗ ನಮ್ಮದೇ ಆದ ಫೋನಲ್ಲಿ ವಾಚ್ ಅವರ್ ಮಾಡ್ಕೊಳ್ಳೋಂಥದ್ದು ಆಗಿರುತ್ತೆ, ಮತ್ತು ಬೇರೆಯವ್ರ ಕಡೆಯಿಂದನ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಂಥದ್ದು ಇರುತ್ತೆ. ಅದರಿಂದನೂ ಕೂಡ ವಾಚ್ ಅವರ್ ಬರುತ್ತೆ. ಅದಕ್ಕೂ ಡಿಫ್ರೆನ್ಸ್ ಆಗಿ ರೆಸಿವ್ಡ್ ಕಂಟೆಂಟ್ ಬರುತ್ತೆ. ಮತ್ತು ನಮ್ಮದೇ ಆದ ಫೋನಲ್ಲಿ ನಾವು ಯಾವತ್ತೂ ವಾಚ್ ಅವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬಾರ್ದು. ಅದಕ್ಕಾಗಿಯೂ ಕೂಡ ಇದು ರೆಸಿವ್ಡ್ ಕಂಟೆಂಟ್ ಬಂದಿರುತ್ತೆ. ಸಬ್ಸ್ಕ್ರೈಬರ್ ಕೂಡ ಅಷ್ಟೇ, ನಮ್ಮ ಫೋನಲ್ಲೇ ನಾವು ಸಬ್ಸ್ಕ್ರೈಬರನ್ನು ತಗೋಬಾರ್ದು. ಹಾಗಾಗಿ ಬೇರೆ ಕಡೆಯಿಂದನ ಸಬ್ಸ್ಕ್ರೈಬರ್ ಬರಬೇಕಾಗುತ್ತೆ. ಅದರಿಂದಾಗಿನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರೆಸಿವ್ಡ್ ಕಂಟೆಂಟು ಬರುತ್ತೆ. ಮತ್ತು ಸೆಕೆಂಡ್ ಒನ್ ಆಗಿ ಸಬ್ಸ್ಕ್ರೈಬರ್ ಡಿಫ್ರೆಂಟ್ ಆಗುತ್ತೆ. ಯಾವ ಥರ ಅಂತಂದರೆ, ಈಗ ನಾವು ಕಂಟಿನ್ಯೂಸ್ ಆಗಿ ನಾವೇ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಅಂದರೆ ಬೇರೆಯವರಿಂದ ತೊಗೊತೀವಿ. ಈಗ ಕೆಲವೊಬ್ಬರು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಸೊ ಅಲ್ಲಿಂದನ ತೊಗೊತಾರೆ. ಅದರಿಂದನೂ ಕೂಡ ಇದು ರೆಸಿವ್ಡ್ ಕಂಟೆಂಟ್ ಬರುತ್ತೆ. ಅಂದರೆ ತುಂಬ ಜನ ಇವಾಗ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ ಕೊಡ್ತಾ ಇರ್ತಾರೆ. ಕೆಲವೊಂದು ಅದು ಜೆನ್ಯೂನ್ ಆಗಿರೋದಿಲ್ಲ. ಹಾಗಾಗಿ ಅದರಿಂದನೂ ಕೂಡ ಇದು ರೆಸಿವ್ಡ್ ಕಂಟೆಂಟು ಬರುತ್ತೆ ಅಂತ ಹೇಳ್ತಿದ್ದೀನಿ. ಮತ್ತು ಇನ್ನೊಂದಾಗಿ ಥರ್ಡ್ ಒನ್ನು ಸಾಂಗ್ಸನ್ನು ಅಪ್ಲೈ ಮಾಡಬಾರ್ದು. ಯಾವ ರೀತಿ ಅಂತ ಅಂದರೆ, ಸೊ 1 ನಿಮಿಷದೊಳಗಡೆ ಇರೋ ಶಾರ್ಟ್ ವಿಡಿಯೋಗೆ ಅಪ್ಲೈ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಅಂದರೆ ಅದಕ್ಕೂ ರೂಲ್ಸ್ ಇದೆ. ಬಟ್ ನಾವು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಲ್ಲೇ ಅದಕ್ಕೆ ಸಾಂಗ್ ಅಪ್ಲೈ ಮಾಡಿದ್ರೆ ಶಾರ್ಟ್ ವಿಡಿಯೋಗೆ ಏನೂ ತೊಂದರೆ ಬರೋಲ್ಲ. ಸೊ ನಾವು ಡೈರೆಕ್ಟಿಗೆ ಹಾಗೆ ಹಾಕ್ತೀವಿ, ನಮ್ಗೆ ಇಷ್ಟವಾದ ಸಾಂಗ್ ಹಾಕ್ತೀವಿ ಅಂತಂದರೆ ಅದರಿಂದ ಕೂಡ ನಮಗೆ ರೆಸಿವ್ಡ್ ಕಂಟೆಂಟ್ ಬರುತ್ತೆ. ನಾನು ಕೂಡ ಕೆಲವೊಂದು ಶಾರ್ಟ್ ವೀಡಿಯೋಸ್ಗೆಲ್ಲ ನಾನು ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಅದರಿಂದ ನನಗೆ ರೆಸಿವ್ಡ್ ಕಂಟೆಂಟ್ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದೆ, ಈ ರೆಸಿವ್ಡ್ ಕಂಟೆಂಟ್ ಬರುತ್ತಲ್ವ ಎಲ್ಲ ವೀಡಿಯೋನು ಚೆಕ್ ಮಾಡಿಬಿಟ್ಟು ಯಾವ ವೀಡಿಯೋದಲ್ಲಿ ಸಾಂಗ್ಸ್ ಅಪ್ಲೈ ಮಾಡಿದ್ದೀನಿ ಅನ್ನೋ ವೀಡಿಯೋನ ಪ್ರೈವೇಟ್ ಮಾಡಿದ್ದೆ. ಹಾಗಾಗಿ ಪ್ರೈವೇಟ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ವೀಡಿಯೋ ಇರುತ್ತೆ. ಸೊ ಆ ವಿಡಿಯೋ ನನ್ನ ಚಾನಲಲ್ಲಿದೆ, ಅನ್ಲಿಸ್ಟೆಡ್ಗೆ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಅದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ನಾವು ಸೊ ವಿಡಿಯೋನ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಕನ್ನಡದಲ್ಲಿ ಮಾಡೋ ಹಾಗಿಲ್ಲ. ನಾನು ಇಂಗ್ಲೀಷಲ್ಲಿ ಮಾಡಿ ಹಾಕಿದ್ದೀನಿ. ಸೊ ನನಗೆ ಒಬ್ಬರು ಸರ್ ಹೇಳಿದರು ಈ ರೀತಿ ಮಾಡಿ ಅಂತೇಳಿ, ಆ ರೀತಿಯೇ ನಾನು ಮಾಡಿಬಿಟ್ಟಿದ್ದೀನಿ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ರೆಸಿವ್ಡ್ ಕಂಟೆಂಟ್ ಬಗ್ಗೆ ತಿಳ್ಕೊಬೇಕು ಅಂತ ಮಾಹಿತಿ ಏನಾದರೂ ಬೇಕಾದರೆ ಸೊ ನನಗೆ ಕಾಮೆಂಟ್ ಮಾಡಿದರೆ ಸೊ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ನನ್ನ ಹತ್ರ ವೀಡಿಯೋ ಕೂಡ ಇದೆ. ಸೊ ನನಗೆ ಎಲ್ಲ ಗೊತ್ತಿದೆ ಅದ್ರ ಬಗ್ಗೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇದು 2 ಸಾರಿ ಅಪ್ಲೈ ಮಾಡಿದ್ದೆ. ಬಟ್ ಇದು 2ನೇ ಸಾರಿಗೆ ನಂದು ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಇದೇ ಚಾನಲ್ಗೆ ನನಗೆ ರೆಸಿವ್ಡ್ ಕಂಟೆಂಟ್ ಬಂದಿತ್ತು. ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಕೊಟ್ಟು ಆಮೇಲೆ ವೀಡಿಯೋಸನ್ನು ಪ್ರೈವೇಟ್ ಮಾಡಿದ್ದೆ. ಯಾವುದೇ ಪ್ರಾಬ್ಲಮಲ್ಲಿದೆ ಆ ವೀಡಿಯೋಸನ್ನು ಪ್ರೈವೇಟ್ ಮಾಡಿದ್ದೆ. ಅದಾದಮೇಲೆ ಅಪ್ಲೈ ಬಟನ್ನ ಆನ್ ಮಾಡಿದ್ದೆ. ಹಾಗಾಗಿ ಅದು ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ನಾವು ಯಾವುದಾದ್ರೂ ಚಾನಲಲ್ಲಿ ಒಂದು ವೀಡಿಯೋ ಪ್ರಾಬ್ಲಮ್ ಇದೆ ಅಂತೇಳಿ ಆ ವೀಡಿಯೋಸನ್ನು ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು. ಯಾವತ್ತೂ ಡಿಲೀಟ್ ಮಾಡಬಾರ್ದು. ನಮಗೇನಾದರೂ ತೊಂದರೆ ಐತೆ ಅಂತ ಗೊತ್ತಾದ ತಕ್ಷಣವೇ ಆ ವಿಡಿಯೋನ ಪ್ರೈವೇಟಲ್ಲಿ ಇಡಬೇಕು. ಪ್ರೈವೇಟಲ್ಲಿಟ್ಟು ಸೊ ಅದನ್ನು ಮುಂದಕ್ಕೆ ಹಾಕೋದಕ್ಕೆ ಹೋಗಬಾರ್ದು. ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಹಾಕ್ಬೋದು ಅಂತಂದರೆ, ಸೊ ನಿಮ್ಗೇನಾದರೂ ತೊಂದರೆ ಇಲ್ಲ, ನಾನು ಹಾಕ್ತೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅನ್ನೋ ಇದಾದರೆ ನೀವು ಅದಕ್ಕೆ ಹಾಕ್ಕೋಬೋದು.
ಸೊ ಇಲ್ಲ ಅಂದರೆ ಹಾಕೋದಕ್ಕಾಗಲ್ಲ, ಯಾಕಂದರೆ ಅದರಿಂದನೇ ಕೂಡ ರೆಸಿವ್ಡ್ ಕಂಟೆಂಟ್ ಅಂತ ಬರುತ್ತೆ. ಹಾಗಾಗಿ ನಾನು ಆ ವಿಡಿಯೋನ ಪ್ರೈವೇಟಲ್ಲಿಟ್ಟಿದ್ದೆ. ಸೊ ಮಾನಿಟೈಸೇಷನ್ ಆನ್ ಆದಮೇಲೆ ಅದು ಪಬ್ಲಿಕ್ ಕೊಡೋಣ ಅಂತ ಸರ್ಗೆ ಕೇಳಿ ತಿಳ್ಕೊಟ್ಟೆ. ಅವರು ಸರಿ ಕೊಡು, ಏನೂ ಪ್ರಾಬ್ಲಮ್ ಇಲ್ಲಲ್ಲ ಅಂತಂದರು. ಹಾಗಾಗಿ ಚೆಕ್ ಮಾಡಿಬಿಟ್ಟು ನಾನು ಆ ಸಾಂಗನ್ನು ಬೇಕಾದರೆ ಸಾಂಗ್ ಕೂಡ ಹ್ಯಾಡ್ ಆಗಿರುತ್ತಲ್ವ, ಅದನ್ನು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿ ಕೊಡ್ಬೋದು. ನಾನು ಇದರಲ್ಲಿ ರಿಮೂವ್ ಮಾಡಿದ್ದು, ಹಾಗಾಗಿ ರಿಮೂವ್ ಆಗಿದ್ದರಿಂದ ಪಬ್ಲಿಕ್ ಮಾಡಿದ್ದೀನಿ. ಹಾಗಾಗಿ ಪಬ್ಲಿಕ್ ಆಗಿದೆ. ಸೊ ಇವಾಗ ಚಾನಲ್ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಪಬ್ಲಿಕ್ ಮಾಡಿದ್ದೀನಿ. ಇವಾಗ ಒಳ್ಳೊಳ್ಳೆ ಕಂಟೆಂಟನ್ನು ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇನ್ನು ಪಿನ್ ಒಂದು ಬರಬೇಕಾಗಿದೆ. ಆ ಪಿನ್ ಬರೋದಕ್ಕೆ ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಸೊ ಮತ್ತು ಬೇರೆಯವ್ರ ಕಂಟೆಂಟನ್ನು ಹಾಕಬಾರ್ದು. 4th 5th ಒಂದು ಬೇರೆಯವ್ರ ಕಂಟೆಂಟ್ ಅಂದರೆ, ಈಗ ನಾವೊಂದು ವೀಡಿಯೋ ಮಾಡ್ತಾ ಇರ್ತೀವಲ್ವ, ಸೊ ನಮ್ಮದೇ ಏನು ಟಾಪಿಕ್ ಇರುತ್ತೆ ನಮ್ಮದು ಮಾತ್ರ ನಾವು ವೀಡಿಯೋಸನ್ನು ಮಾಡಬೇಕು, ಓನಾಗಿ ಮಾಡಬೇಕು. ಬೇರೆಯವರಿಂದ ವೀಡಿಯೋ ನೋಡಿಬಿಟ್ಟು ಸೊ ಅವರು ಈ ಥರ ಮಾಡಿದಾರಲ್ಲ ಅಂಥೇಳಿ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಂತವಾಗಿ ಮಾಡಬೇಕಾಗುತ್ತೆ. ನಿಮ್ಗೆ ಏನು ಅನಿಸುತ್ತೋ, ನಿಮಗೆ ಯಾವ ರೀತಿ ಯಾವ ಚಾನಲಲ್ಲಿ ನಿಮ್ಮ ಚಾನಲಲ್ಲಿ ಏನು ಟಾಪಿಕ್ ಮಾಡಿದ್ದೀರೋ, ಬ್ಲಾಗರ್ ಅಂದರೆ ಬ್ಲಾಗರ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿರೋವಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಬೇರೆಯವ್ರ ಕಂಟೆಂಟನ್ನು ತೊಗೋಬಾರ್ದು. ಅದರಿಂದ ಕೂಡ ರೆಸಿವ್ಡ್ ಕಂಟೆಂಟ್ ಅಂತ ಬರುತ್ತೆ. ಈಗ ನಾವು ಹೋಗಿ ಒಂದು ಚಾನಲಲ್ಲಿ ಒಂದು ವೀಡಿಯೋ ಮಾಡಿರ್ತೀವಿ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಕಾಪಿ ಮಾಡ್ಕೊಂಬಂದು ನಾವು ಕೂಡ ಇನ್ನು ಬೆಳಗ್ಗೆನೇ ಅದನ್ನೇ ವೀಡಿಯೋ ಹಾಕಿದರೆ ಅದು ಕೂಡ ರೆಸಿವ್ಡ್ ಕಂಟೆಂಟು ಕೂಡ ಬರುತ್ತೆ. ಮತ್ತು ಬರೋದಕ್ಕೆ ನಾವೇನೋ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದಾಗಿ, ಸೊ ಇಷ್ಟೆಲ್ಲ ವೀಡಿಯೋ ಆದಮೇಲೆ ನಾವು ವೀಡಿಯೋಸನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಯಾವುದೇ ರೀತಿ ತೊಂದರೆ ಅಂದರೆ ಮಿಸ್ಟೇಕ್ ಏನು ಮಾಡಬಾರ್ದು. ವೀಡಿಯೋದಲ್ಲಿ ತಮ್ನೇಲ್ ಆಗಿರಲಿ, ಎಡಿಟಿಂಗ್ ಆಗಿರಲಿ, ವಾಯ್ಸ್ ಓವರ್ ಆಗಿರಲಿ, ಮತ್ತು ಟೈಟಲ್ ಕೂಡ ಒಂದೇ ಆಗಿರಬಾರ್ದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಡಿಸ್ಕ್ರಿಪ್ಷನ್ ಹಾಕಿರ್ತೀವೋ ಅದು ಮತ್ತು ಟ್ಯಾಗ್ಸು ಎಲ್ಲ ಸೇಮ್ ಟಾಪಿಕ್ ಆಗಿರಬಾರ್ದು. ಡಿಫ್ರೆಂಟಾಗಿರಬೇಕು. ಅಂದರೆ ಟಾಪಿಕ್ಕಿಗೆ ನಾವೇನು ಟೈಟಲ್ ಕೊಟ್ಟಿರ್ತೀವಿ, ತಮ್ನೇಲ್ಗೆ ಏನು ಮ್ಯಾಚ್ ಇರುತ್ತೋ ಆ ಮ್ಯಾಚಿಂಗ್ ತಮ್ನೇಲ್ನ ಹಾಕಿರಬೇಕಾಗುತ್ತೆ. ಅದರಿಂದನ ಏನೂ ತೊಂದರೆ ಆಗೋಲ್ಲ. ಸೊ ಒಂದೇ ಥರ ತಮ್ನೇಲ್ ಹಾಕ್ಕೊಂಡು ಹೋಗೋದ್ರಿಂದಲೂ ಕೂಡ ರೆಸಿವ್ಡ್ ಕಂಟೆಂಟ್ ಬರುತ್ತೆ ಅಂತ ಹೇಳ್ತೀನಿ. ಏಕೆಂದರೆ ನೋಡೋರಿಗೆ ಮೇಲಿಂದ ಕೆಳಕ್ಕೆ ಒಂದೇ ಥರ, ಏನಪ್ಪ ಇದು ಇಷ್ಟೊಂದು ವೀಡಿಯೋಸ್ ಹಾಕ್ತಿದ್ದಾರೆ, ಎಲ್ಲ ಒಂದೇ ಥರ ರೆಸಿವ್ಡ್ ಕಂಟೆಂಟ್ ಅನ್ನೋ ಒಂದೇ ಥರ ಕಂಟೆಂಟ್ ಕಾಣ್ತಾ ಇದೆ ಇದರಲ್ಲಿ ಅಂತ ನೋಡೋರಿಗೆ ಒಂಥರ ಆಗುತ್ತೆ. ಹಾಗಾಗಿ ಅದರಿಂದ ಕೂಡ ರೆಸಿವ್ಡ್ ಕಂಟೆಂಟ್ ಬರುತ್ತೆ. ನಮಗೆ ವೈಟಿನಲ್ಲೇ ತೋರಿಸುತ್ತೆ, ಮೆಸೇಜು ತಕ್ಷಣವೇ ಬರುತ್ತೆ. ಸೊ ಒಂದೇ ಥರ ವೀಡಿಯೋಸ್ ಮಾಡಿ ಒಂದೇ ಥರ ತಮ್ನೇಲ್ ಹಾಕಿದ್ರು ಕೂಡ ನಮಗೆ ಮೇಲ್ ಬರ್ತಾನೆ ಇರ್ತವೆ. ಸೊ ಮೆಸೇಜ್ ಕೂಡ ಬರ್ತಾ ಇರ್ತೈತೆ. ಹಾಗಾಗಿ ಅವೆಲ್ಲ ಅಬ್ಸರ್ವ್ ಮಾಡಬೇಕು. ಅವೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಇವಾಗ ರೆಸಿವ್ಡ್ ಕಂಟೆಂಟ್ ಬಂದೇ ಮಾನಿಟೈಸೇಷನ್ ಆನ್ ಆಗಿದೆ. ನಾನು ಅಂದ್ಕೊಂಡಿದ್ದೆ 500 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಏನಾದರೂ ಮಾನಿಟೈಸೇಷನ್ ಚಾನಲ್ ಈ ಥರ ರಿಜೆಕ್ಟ್ ಆಗಿದೆ ಅಂದ್ಕೊಂಡಿದ್ದೆ. ಬಟ್ ಅದರಿಂದ ಅಂತ ಅಂದ್ಕೊಂಡಿಲ್ಲ. ಬೇರೆ ಸಾಂಗ್ಸಲ್ಲೇ ಆ್ಯಡ್ ಆಗಿತ್ತು, ಅದರಿಂದಲೂ ಕೂಡ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಏನಾದರೂ ಚಾನಲ್ ರಿಜೆಕ್ಟ್ ಆಗಿದರೆ ಈ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ರೆಸಿವ್ಡ್ ಕಂಟೆಂಟ್ ಬಂದರೆ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ ಇಲ್ವಾ, ನಾನು ಡಿಲೀಟ್ ಮಾಡಬೇಕಂತ ಸಮಸ್ಯೆ ಉಂಟಾಗುತ್ತೆ. ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಚಾನಲ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಬೇಕು ನಾವು, ಯಾಕಂದರೆ ಅದಕ್ಕೆ ಒಂದು ರೂಲ್ಸ್ ಇದೆ. ನಮಗೆ ನಾವು ತಪ್ಪು ಮಾಡೋದನ್ನು ತಿದ್ಕೊತಾ ಹೋಗಬೇಕು. ಆ ತಿದ್ಕೊಳ್ಳೋದ್ರಿಂದ ನಮಗೆ ನಮ್ಮ ಚಾನಲು ಮಾನಿಟೈಸೇಷನ್ ಆನ್ ಆಗುತ್ತೆ. ಯಾವ ರೀತಿ ಅಂತ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ ನಿಮಗೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಸೊ ರೆಸಿವ್ಡ್ ಕಂಟೆಂಟ್ಗೆ ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋನ ತಿಳ್ಕೊಂಬಿಟ್ಟು ನೀವೊಂದು ಸಪ್ರೇಟ್ ವಿಡಿಯೋ ಮಾಡಿ, ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅನ್ಲಿಸ್ಟೆಡ್ ಕೊಡಿ. ಅನ್ಲಿಸ್ಟೆಡ್ ಕೊಟ್ಟಾದಮೇಲೆ ಸೊ ನೀವು ನೆಕ್ಸ್ಟ್ ಏನು ಮಾಡಿ, ನಿಮ್ಮದು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇದೆಯೋ, ಯಾವುದು ಕಾಪಿರೈಟ್ ಮ್ಯೂಸಿಕ್ ಇದೆಯೋ, ಕಾಪಿರೈಟ್ ಡಿಲೀಟ್ ವಿಡಿಯೋ ಇದೆಯೋ ಅದೆಲ್ಲನ ಪ್ರೈವೇಟ್ ಮಾಡಿ. ಯಾವುದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಪ್ರೈವೇಟ್ ಮಾಡಿಬಿಟ್ಟು ನೀವು ಅಪ್ಲೈ ಬಟನ್ ಆನ್ ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ನಿಮ್ಮ ಚಾನಲಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಅದಿಲ್ಲದೇ ಏನು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಸೊ ನೀವು ಅದು ಸಾಲ್ವ್ ಮಾಡಿಬಿಟ್ಟು
ಅಪ್ಲೈ ಬಟನ್ಗೆ ಅಪ್ಲೈ ಮಾಡಿದ್ರೆ ಸೊ ಚಾನಲ್ಲು ನಿಮಗೆ 5 ಡೇಸಲ್ಲೇ ಓಕೆ ಅಂತ ಬರುತ್ತೆ. ಸೊ ಮತ್ತೆ ಏನಾದರೂ ಅದ್ರ ಮೇಲೆ ಏನಾದರೂ ಪ್ರಾಬ್ಲಮ್ ಇನ್ನೂ ಚಾನಲಲ್ಲಿ ಸೊ ಬೇರೆ ಬೇರೆ ವೀಡಿಯೋದಲ್ಲಿ ಏನಾದರೂ ಕಂಟೆಂಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಮತ್ತೆ ರಿಜೆಕ್ಟ್ ಬರುತ್ತೆ. ಹಾಗಾಗಿ ನೀವು ಒಂದೇ ಸರಿ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಆಗಿದೆ. ಹಾಗಾಗಿ ಸೊ ನೀವು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಸೊ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಇದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.